ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲೇ ನೋಡಿದಾಗೆ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಟ್ಟರೆ ಒಳ್ಳೆಯದು ಹಾಗೂ ಯಾವ ದಿಕ್ಕಿನಲ್ಲಿ ನೆಡಬಾರದು, ಹಾಗೆ ಯಾವ ದಿಕ್ಕಿನಲ್ಲಿ ಅಥವಾ ಯಾವ ದಿನದಂದು ನೆಟ್ಟರೆ ಶುಭ ಅಥವಾ ಅಶುಭ ಎಂಬ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತುಳಸಿ ಗಿಡಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವಿದೆ. ತುಳಸಿನ ನಾವು ಲಕ್ಷ್ಮೀ ದೇವಿಯ ರೂಪಕ್ಕೆ ಹೋಲಿಸ್ತೇವೆ. ತುಳಸಿ ಗಿಡವನ್ನು ನೆಡುವುದಕ್ಕೂ ಅದರದ್ದೇ ಆದ ನಿಯಮಗಳು ನಮ್ಮಲ್ಲಿವೆ. ಯಾವ ದಿನ ತುಳಸಿ ಗಿಡವನ್ನು ನೆಡುವುದು ಮಂಗಳಕರ ಹಾಗೂ ಯಾವ ದಿನ ತುಳಸಿ ನೆಡಬಾರದು ಎಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಸಿರು ತುಳಸಿ ಗಿಡ ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಇರುತ್ತದೆ. ಅಂತಹ ಮನೆಯಲ್ಲಿ ಸಂತೋಷ ಸಮೃದ್ಧಿ ಯಾವಾಗಲೂ ನೆಲೆಸಿರುತ್ತದೆ. ಹಿಂದೂ ಧರ್ಮದಲ್ಲಿ ಈ ಸಸ್ಯಕ್ಕೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರ್ತಾರೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಹಾಗಾಗಿ ನಾವು ಯಾವ ದಿನ ಈ ಒಂದು ತುಳಸಿ ಗಿಡವನ್ನು ನೆಟ್ಟರೆ ಒಳ್ಳೆಯದು ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಂದೂ ಧರ್ಮದ ಪ್ರಕಾರ ಪ್ರತಿ ಕೆಲಸ ಮತ್ತು ಪೂಜೆಗೆ ನಾವು ಮಂಗಳಕರವಾದ ದಿನಗಳು ಹಾಗೂ ಮಂಗಳಕರವಾದ ಸಮಯವನ್ನು ಗೊತ್ತುಪಡಿಸ್ಕೊಂಡಿರ್ತೀವಿ. ಅದೇ ರೀತಿ ಈ ಒಂದು ತುಳಸಿ ಗಿಡವನ್ನು ಸಹ ಶಾಸ್ತ್ರದಲ್ಲಿ ಶುಭ ದಿನದಂದೇ ನೆಡಬೇಕು. ಸೋಮವಾರ, ಬುಧವಾರ ಮತ್ತು ಮಂಗಳವಾರವಂದು ತುಳಸಿ ಗಿಡಗಳನ್ನು ಯಾವುದೇ ಕಾರಣಕ್ಕೂ ನೆಡಬಾರ್ದು. ಈ ದಿನಗಳನ್ನು ಹೊರತುಪಡಿಸಿ, ಅಂದರೆ ಏಕಾದಶಿ ಎಂದು ಕೂಡ ತುಳಸಿ ಗಿಡವನ್ನು ನೆಡಬಾರ್ದು. ಈ ದಿನವನ್ನು ಹೊರತುಪಡಿಸಿ ನೆಕ್ಸ್ಟು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲೂ ಸಹ ತುಳಸಿ ಗಿಡವನ್ನು ನೆಡಬಾರದು. ಆದರೆ ತುಳಸಿ ಗಿಡವನ್ನು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ದಿನ ನಾವು ಬಳಸುವ ಆಹಾರ ಪದಾರ್ಥಗಳ ಮೇಲೆ ಅಥವಾ ಕುಡಿಯುವ ನೀರಿನಲ್ಲಿ ತುಳಸಿ ದಳವನ್ನು ಹಾಕಿಟ್ರೆ ಗ್ರಹಣದ ಕೆಟ್ಟ ಕಿರಣಗಳು ಅವುಗಳ ಮೇಲೆ ಪ್ರಭಾವ ಬೀರುವುದಿಲ್ಲ ಅಂತೇಳಿ ನಾವು ನಂಬ್ಕೊಂಡು ಬಂದಿರ್ತೀವಿ. ಈ ದಿನ ತುಳಸಿ ಗಿಡವನ್ನು ಸಹ ಮುಟ್ಟಬಾರದು. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ದಿನ, ಗ್ರಹಣಕ್ಕೂ ಮುಂಚೆ ಹಿಂದಿನ ದಿನವೇ ನಾವು ತುಳಸಿಯನ್ನು ತೆಗೆದಿಟ್ಟಿರಬೇಕಾಗಿರುತ್ತೆ. ಅದಾದಮೇಲೆ ನಾವು ಬಳಸುವಂತಹ ಪದಾರ್ಥಗಳಿಗೆ ತುಳಸಿಯನ್ನು ಸೇರಿಸಿಟ್ರೆ ತುಂಬಾ ಒಳ್ಳೆಯದು. ಹೊಸದಾಗಿ ತುಳಸಿ ಗಿಡವನ್ನು ನೆಡುವವರು, ಅಂದರೆ ಗುರುವಾರ ತುಂಬ ಮಂಗಳಕರ ದಿನವಾಗಿರುತ್ತೆ. ಗುರುವಾರ ಅಂದರೆ ನಾವು ವಿಷ್ಣುವಿನ ವಾರ ಅಂತಲೇ ಹೇಳ್ತೀವಿ. ಅದಕ್ಕೋಸ್ಕರ ತುಳಸಿ ವಿಷ್ಣುವಿಗೆ ತುಂಬ ಪ್ರಿಯವಾದಂಥದ್ದು. ಆ ದಿನ ಅಂದರೆ ಗುರುವಾರವಾದಂದು ತುಳಸಿ ಗಿಡವನ್ನು ನೆಡೋದ್ರಿಂದ ತುಂಬಾ ಒಳ್ಳೆಯದು. ಆದ್ದರಿಂದ ಗುರುವಾರ ತುಳಸಿಯನ್ನು ನೆಡೋದ್ರಿಂದ ವಿಷ್ಣುವಿನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತದೆ ಅಂತೇಳಿ ನಮ್ಮ ಪೂರ್ವಜರು ನಂಬ್ಕೊಂಬಂದಿರೋದು. ಗುರುವಾರದ ಜೊತೆಗೆ ಶುಕ್ರವಾರ ಅಥವಾ ಶನಿವಾರ ಸಹ ನಾವು ತುಳಸಿ ಗಿಡವನ್ನು ನೆಡಬಹುದು. ಶನಿವಾರ ತುಳಸಿ ಗಿಡ ನೆಟ್ಟರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಅದೇ ರೀತಿ ಶುಕ್ರವಾರ ತುಳಸಿ ಗಿಡವನ್ನು ನೆಟ್ಟರೆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗತ್ತೆ. ಇದು ಬಿಟ್ಟು ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡಗಳನ್ನು ನೆಟ್ಟರೆ ತುಂಬಾ ಒಳ್ಳೆಯದು. ಕಾರ್ತಿಕ ಮಾಸದಲ್ಲಿ ಇಡೀ ತಿಂಗಳು ನಾವು ತುಳಸಿ ಗಿಡದ ಮೇಲೆ ತುಪ್ಪದ ದೀಪವನ್ನು ಇಟ್ಟು ಮನೆಯಲ್ಲಿ ಯಾವಾಗಲೂ ಪೂಜೆ ಮಾಡ್ತಾ ಇದ್ದರೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸಿರುತ್ತದೆ. ಇದೇ ರೀತಿ ಈ ತುಳಸಿಯಲ್ಲಿ ಹಲವಾರು ರೋಗ ನಿರೋಧಕ ಶಕ್ತಿಗಳನ್ನು ಸಹ ನಾವು ಕಾಣಬಹುದು. ಇದೇ ರೀತಿ ಒಣಗಿದ ಒಂದು ತುಳಸಿ ಎಲೆಯನ್ನು ಸ್ನಾನ ಮಾಡುವಾಗ ಹಾಕ್ಕೊಂಡು ಸ್ನಾನ ಮಾಡಿ 1-2 ಎಲೆಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿನ ನಕಾರಾತ್ಮಕ ಶಕ್ತಿ ಹೊರಟೋಗುತ್ತೆ. ಅದೇ ರೀತಿ ಒಣ ತುಳಸಿ ಎಲೆಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ಹಣ ಇಡುವ ಒಂದು ಸ್ಥಳದಲ್ಲಿ ಇಟ್ಟರೆ ಲಕ್ಷ್ಮೀ ದೇವಿಯ ಅನುಗ್ರಹ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಅದೇ ರೀತಿ ಆ ಒಣ ತುಳಸಿಯ ಎಲೆಗಳನ್ನು ನೀವು ಏನಾದರೂ ವ್ಯಾಪಾರ ಮಾಡಿರೋರಾಗಿರ್ಬೋದು, ಅಂಗಡಿಯನ್ನು ಓಪನ್ ಮಾಡ್ತಿರೋರಾಗಿರ್ಬೋದು, ಆ ಸ್ಥಳದಲ್ಲಿ ಇಟ್ಕೊಂಡ್ರೆ ನಿಮ್ಮ ಒಂದು ವ್ಯಾಪಾರ ಮತ್ತು ಪ್ರಗತಿ ಅಥವಾ ಯಶಸ್ಸನ್ನು ಕಾಣೋದ್ರಲ್ಲಿ ಸಂದೇಹನೇ ಇಲ್ಲ. ಈ ತುಳಸಿ ಎಲೆಯನ್ನು ದಿನಕ್ಕೆ 2 ಎಲೆಗಳನ್ನು ನೀರಿನಲ್ಲಿ ಹಾಕಿ ನೀವು ಸೇವಿಸ್ತಾ ಹೋದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರೋದ್ರಿಂದ ರೋಗಗಳ ವಿರುದ್ಧ ಹೋರಾಡುತ್ತೆ. ಅದೇ ರೀತಿ ನೀವು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಯನ್ನು ಸೇವಿಸಿದರೆ ಜೀರ್ಣಕ್ರಿಯೆಯೂ ಸಹ ಸರಳವಾಗುತ್ತೆ. ಶೀತ ಅಥವಾ ಜ್ವರದ ಸಮಯದಲ್ಲೂ ಸಹ 3-5 ಎಲೆ ತುಳಸಿಯನ್ನು ಜಗಿದು ನುಂಗೋದ್ರಿಂದ ತುಂಬಾ ಒಳ್ಳೆಯದು. ನಿಮ್ಮ ಶೀತ ಸಹ ಬೇಗನೆ ಕಡಿಮೆ ಆಗುತ್ತೆ. ಅದೇ ರೀತಿ ಬಾಯಿಯ ದುರ್ವಾಸನೆ ಬರ್ತಿದ್ರೆ ತುಳಸಿ ಎಲೆಯನ್ನು ಅತ್ಯುತ್ತಮ ಮನೆಮದ್ದಾಗಿರುತ್ತೆ. ಬ್ಯಾಕ್ಟೀರಿಯಾ ವಿರೋಧ ಗುಣಗಳು ಇರೋದ್ರಿಂದ ಈ ಎಲೆಯನ್ನು ಸೇವಿಸೋದ್ರಿಂದ ಬಾಯಿಯ ಒಂದು ದುರ್ವಾಸನೆ ಅಥವಾ ಕೆಟ್ಟ ವಾಸನೆಯನ್ನು ಸಹ ದೂರ ಮಾಡಬಹುದಾಗಿದೆ. ಜ್ವರದ ಟೈಮಲ್ಲಿ ನೀವು ಬಳಸುವಂಥ ಚಹಾ ಜೊತೆ ಏಲಕ್ಕಿ ಪುಡಿ ಮಾಡಿಬಿಟ್ಟು 2-3 ಎಲೆ ತುಳಸಿ ಎಲೆಯನ್ನು ಹಾಕಿಬಿಟ್ಟು ಅರ್ಧ ಲೀಟ್ರು
ನೀರಿಗೆ ಕಾಯಿಸಿ ಅರ್ಧ ಲೀಟ್ರ್ ನೀರು 1 ಲೋಟ ನೀರು ಆಗೋದಷ್ಟಂಕು ಕಾಯಿಸಿ ನೀವು ಅದನ್ನು ಸೇವನೆ ಮಾಡಿದ್ರೆ ನಿಮ್ಮ ಜ್ವರ ಕೂಡ ಬೇಗನೆ ಕಡಿಮೆ ಆಗುತ್ತೆ. ತುಳಸಿಲೂ ಕೂಡ ಹಲವಾರು ವಿಧಗಳಿದ್ದಾವೆ. ನಾವು ಕರಿಬೋದು ರಾಮ ತುಳಸಿ, ಕೃಷ್ಣ ತುಳಸಿ ಮತ್ತು ವನ ತುಳಸಿ ಅಂತ ಕರಿತೀವಿ. ಈ ತುಳಸಿಯಲ್ಲಿ ವಿಟಮಿನ್ ಎ ಮತ್ತು ಸಿ ಮತ್ತು ಜಿಂಕು, ಕಬ್ಬಿಣಾಂಶ ಅಪಾರ ಪ್ರಮಾಣದಲ್ಲಿರೋದ್ರಿಂದ ಬ್ಯಾಕ್ಟೀರಿಯಾ ವಿರುದ್ಧ ಮತ್ತು ಕ್ರಿಮಿನಾಶಕ ಗುಣಗಳನ್ನು ಈ ತುಳಸಿಯು ಹೊಂದಿರುತ್ತೆ. ತುಳಸಿ ಗಿಡವನ್ನು ಯಾವಾಗಲೂ ಮನೆಯ ಅಂಗಳದ ಪೂರ್ವ ದಿಕ್ಕಿನಲ್ಲಿ ನೆಡಬೇಕು. ತುಳಸಿಯನ್ನು ಈಶಾನ್ಯ ಅಥವಾ ಉತ್ತರ ದಿಕ್ಕಿನಲ್ಲೂ ನೆಡ್ಬೋದು. ಆದರೆ ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ತುಂಬಾ ಒಳ್ಳೆಯದು. ಪೂರ್ವ ದಿಕ್ಕಿನಲ್ಲಿ ನಡೆಯೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗಿರುತ್ತೆ. ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸಿರುತ್ತೆ. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿನಲ್ಲಿ ತುಳಸಿಯನ್ನು ನೆಡಬಾರದು. ಈ ಎಲ್ಲ ಮಾಹಿತಿಗಳು, ತುಳಸಿನ ಬಗೆಗಿನ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.